ನಮಸ್ಕಾರ ಸ್ನೇಹಿತರೆ. ನಾವು ನಮ್ಮ ಒಂದು ಹಳೆ ಕ್ಲಾಸಸ್ಸಲ್ಲಿ ಏನು ನೋಡಿದ್ವಿ ಅಂದರೆ, ವಿಶ್ವದ ಬಗ್ಗೆ ನೋಡಿದ್ವಿ, ಅದೇ ರೀತಿ ಸೌರವ್ಯೂಹ ಮತ್ತು ಭೂಮಿಯ ಒಂದು ಚಲನೆ ಬಗ್ಗೆ ಮಾತಾಡಿದ್ವಿ. ಬಟ್ ಈ ಒಂದು ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂದರೆ, ಒಂದು 10 ಕ್ವೆಷನ್ಸು PYQs ಅನ್ನು ತಗೊಂಡು ಅದನ್ನ ಎಕ್ಸ್‌ಪ್ಲನೇಷನ್ನು ಅಥವಾ ಅದ್ರ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ಅನ್ನ ಮಾಡೋಣ. ಕೇವಲ ನಾವು ಜ್ಞಾನವನ್ನು ಪಡ್ಕೊಂಡ್ರೆ ಮಾತ್ರ ಈ ಪರೀಕ್ಷೆಯನ್ನ ನಾವು ಪಾಸ್ ಮಾಡೋಕ್ಕಾಗಲ್ಲ. ನಮಗೆ ಕೆಲವೊಂದು ಕೌಶಲ್ಯಗಳು ಬೇಕಾಗುತ್ತೆ. ಯಾವ ರೀತಿ ಕ್ವೆಷನ್ಸ್ ಅನ್ನ ಟ್ಯಾಕಲ್ ಮಾಡಬೇಕು ಅನ್ನೋ ಒಂದು ಕೌಶಲ್ಯ ಬೆಳಿಬೇಕಂದ್ರೆ ನಾವು ಈ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಅವಾಗ ಬಿಡಿಸಲೇಬೇಕಾಗುತ್ತೆ. ಓಕೆ. ಹೀಗಾಗಿ ನಾನು ಈ ಕ್ಲಾಸಲ್ಲಿ ಏನು ಮಾಡ್ತಿದ್ದೀನಿ ಅಂದ್ರೆ, ಹಿಂದಿನ ಒಂದು ಏನು ಕ್ಲಾಸಲ್ಲಿ ನಾನು ಪಾಠ ಮಾಡಿದ್ದೀನಲ್ಲ, ಅದರದ ರಿಲೇಟೆಡ್ ಕ್ವೆಷನ್ಸ್ ಅನ್ನ ನಿಮಗೆ ಈ ಒಂದು ಕ್ಲಾಸಲ್ಲಿ ಕೊಡ್ತೀನಿ. ಓಕೆ. ಸರಿ, ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ನೋಡೋಣ ಏನಿದೆ. ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್. ಇನ್ನೊಂದು ಏನಂದ್ರೆ, ಇದು ಇಂಗ್ಲೀಷ್ನಲ್ಲೇ ಇರುತ್ತೆ ಕ್ವಶನ್ಸ್. ಯಾಕಂದ್ರೆ UPSC ಇಂಗ್ಲೀಷು ಮತ್ತೆ ಹಿಂದಿಲಿ ಕೇಳೋದು. ಅದನ್ನ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದು ಸರಿ ಹೋಗಲ್ಲ. ಇಂಗ್ಲೀಷ್ನಲ್ಲೇ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಅದ್ರದ್ದು ಏನು ಮೀನಿಂಗ್ ಅಂತೇಳಿ. ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ದ ಲಾಂಗೆಸ್ಟ್ ಡೇ ಆಫ್ ದ ಇಯರ್ ನಾರ್ಮಲಿ ಅಕರ್ಸ್ ಇನ್ ದ, ಅಂದ್ರೆ ಏನಿದ್ರ ಅರ್ಥ, ಯಾವ ದೀರ್ಘವಾದಂಥ ಹಗಲು ಈ ಒಂದು ಉತ್ತರಾರ್ಧ ಗೋಳಾರ್ಧದಲ್ಲಿ ಯಾವ ಟೈಮಲ್ಲಿ ಆಗುತ್ತಾ ಅಂತೇಳಿ. ಉತ್ತರಾರ್ಧ ಗೋಳಾರ್ಧದಲ್ಲಿ ದೀರ್ಘವಾದ ಹಗಲು. ನಾವು ಈ ಋತುಗಳ ಬಗ್ಗೆ ಮಾತಾಡುವಾಗ ನೋಡಿದ್ವಿ. ಏನಂದ್ರೆ ನೋಡ್ರಿ, ಈ ರೀತಿ ಸೂರ್ಯ ಮಿಡಲ್ ಅಲ್ಲಿ ಇರ್ತಾನು. ಭೂಮಿಯ ಒಂದು ಸುತ್ತ ಈ ರೀತಿ ಸುತ್ತದೆ ಅಂತ ಹೇಳಿದ್ದೆ ನಾನು. ವಾರ್ಷಿಕ ಚಲನೆ ಅಂತ ಹೇಳಿದ್ವಿ ಅದನ್ನ. ಮಾರ್ಚ್ 21ನೇ ತಾರೀಕು ಭೂಮಿ ಇಲ್ಲಿರುತ್ತ. ಓಕೆ. ಅದೇ ರೀತಿ ಡಿಸೆಂಬರ್ 22ನೇ ತಾರೀಕು ಭೂಮಿ ಈ ಕಡೆ ಇರುತ್ತೆ. ಅದೇ ರೀತಿ ಸೆಪ್ಟೆಂಬರ್ 23, ಇದು ನೆನಪಿಟ್ಕೊಳ್ಳೋದು ಭಾಳ ಈಜಿ. 21, 22, 23. ಅದೇ ರೀತಿ ಇದು ಜೂನ್ 21. ಓಕೆ. ಈ ನೋಡ್ರಿ, ಅವ್ರು ಏನ್ ಕೇಳಿದಾರೆ, ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಲಾಂಗೆಸ್ಟ್ ಡೇ ಆಫ್ ದ ಇಯರ್ ನಾರ್ಮಲಿ ಅಕರ್ಸ್ ಇಂದ ಅಂತ ಕೇಳಿದಾರೆ. ಲಾಂಗೆಸ್ಟ್ ಡೇ ಆಗ್ಬೇಕಂದ್ರೆ ಏನಾಗಬೇಕು, ಸೂರ್ಯನ ಕಿರಣಗಳು ಜಾಸ್ತಿ ಬೀಳ್ಬೇಕು ಅಂತೇಳಿ. ಜಾಸ್ತಿ ಇನ್ ದ ಸೆನ್ಸ್ ಭಾಳ ಹೊತ್ತು ಬೀಳ್ಬೇಕು, ಭಾಳ ಟೈಮ್ ತನಕ ಬೀಳ್ಬೇಕು. ಅವಾಗ ಏನಾಗುತ್ತೆ, ಹಗಲು ದೊಡ್ಡ ಹೋಗ. ಹೌದಾ? ನೋಡ್ರಿ, ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಯಾವ ಟೈಮಲ್ಲಿ, ಜೂನ್ ಟೈಮಲ್ಲಿ ನೋಡ್ರಿ, ಇಲ್ಲೇನಾಗುತ್ತೆ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಿರ್ತಾವ. ಹೌದಾ? ಹಿಂಗಾಗಿ ಈ ಕಿರಣಗಳು ಎಲ್ಲಿ ತನಕ ಹೋಗ್ತಾವ ಅಂದ್ರೆ ಸುಮಾರು ಇಲ್ಲಿ ತನಕ ಹೋಗ್ತಾವ. ಅದಕ್ಕೆ ನೋಡ್ರಿ, ನಾನು ನಿಮ್ಗೆ ನಾರ್ವೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ನಡುರಾತ್ರಿ ಸೂರ್ಯ ಅಂತೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತೆ, ಸುಮಾರು 24 ಗಂಟೆನೂ ಸೂರ್ಯನೇ ಇರುತ್ತೆ. ಮ್ಯಾಗ ನೀವು 80 ಡಿಗ್ರಿ 90 ಡಿಗ್ರಿ ಅಲ್ಲೆಲ್ಲ ಹೋದಂಗ. ಓಕೆ. ಹಿಂಗಾಗಿ ಜೂನ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಅದು ಸೆಕೆಂಡ್ ಹಾಫ್ ಆಫ್ ದ ಜೂನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಲಾಂಗೆಸ್ಟ್ ಡೇ ಅಕ್ಕಾವ್. ಯಾಕೆ ಅಕ್ಕಾವ್ ನೋಡ್ರಿ, ಇಲ್ಲಿ ಒಂದು ಏನಂದ್ರೆ, ನಮ್ಗೇನು ಹಗಲತ್ತೆ ನಾವು ಏನ್ ಕರಿತೀವಿ, ಸೂರ್ಯನ ಎದುರುಗಡೆ ಇದ್ದಾಗ ನಾವು ಹಗಲಂತೆ ಕರಿತೀವಿ. ಭೂಮಿ ಈ ರೀತಿ ಒಂದು ರೌಂಡ್ ಹಾಕೊಂಡ್ ಬಂದು ಇಲ್ಲಿ ಹಿಂದ್ಗಡೆ ಇದ್ದಾಗಲೂ ಸಹಿತ ಸೂರ್ಯ ಬಿಡುದಿಲ್ಲ, ಸೂರ್ಯನ ಬೆಳಕು ಹಂಗೆ ಬೀಳ್ತಾನೆ ಇರುತ್ತೆ. ಸೊ ಈ ಪಾರ್ಟಲ್ಲಿ ಯಾರು ಬದುಕ್ತಿರ್ತಾರೆ ನೋಡ್ರಿ, ನಾರ್ವೆ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಒಂದು 70 ಡಿಗ್ರಿ 80 ಡಿಗ್ರಿ ನಾರ್ತ್ ಅಲ್ಲಿ ಯಾರು ಇರ್ತಾರೆ ನೋಡೋ, ಅವ್ರಿಗೆಲ್ಲ ಏನಂದ್ರೆ 24 ಗಂಟೆನೂ ಹಗಲೇ ಇರುತ್ತೆ ಆ ಟೈಮಲ್ಲಿ. ಸೊ ಹಿಂಗಾಗಿ ಸೆಕೆಂಡ್ ಹಾಫ್ ಆಫ್ ದ ಜೂನ್ ಅಲ್ಲಿ ಆಗುತ್ತೆ. ಓಕೆ. ಸರಿಯಾದ ಉತ್ತರ ಯಾವುದಂದ್ರೆ ಸೆಕೆಂಡ್ ಹಾಫ್ ಆಫ್ ದ ಜೂನ್. ಓಕೆ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡೋಣ. ಅಸರ್ಷನ್ ಏನ್ ಹೇಳುತ್ತೆ, ಟು ಆರ್ಬಿಟ್ ಅರೌಂಡ್ ದ ಸನ್ ದ ಪ್ಲಾನೆಟ್ ಮಾರ್ಸ್ ಟೇಕ್ಸ್ ಲೆಸರ್ ಟೈಮ್ ದೆನ್ ದಿ ಟೈಮ್ ಟೇಕನ್ ಬೈ ದ ಅರ್ತ್ ಅಂತ ಹೇಳಿ. ಓಕೆ. ರೀಸನ್ ಏನ್ ಕೊಡ್ತಾರೆ ಅದಕ್ಕೆ, ದ ಡಯಾಮೀಟರ್ ಆಫ್ ದ ಪ್ಲಾನೆಟ್ ಮಾರ್ಸ್ ಇಸ್ ಲೆಸ್ ದನ್ ದಟ್ ಆಫ್ ದಿ ಅರ್ತ್ ಅಂತ ಹೇಳಿ. ಇದು UPSC 2006 ಅಲ್ಲಿ ಕೇಳಿರೋದು. ಏನಂದ್ರೆ, ಈಗ ಪ್ಲಾನೆಟ್ ಮಾರ್ಸ್ ಇದೇನು ಮಂಗಳ ಗ್ರಹ ಇದೆಯಲ್ಲ, ಟೇಕ್ಸ್ ಲೆಸರ್ ಟೈಮ್ ದೆನ್ ದಿ ಟೈಮ್ ಟೇಕನ್ ಬೈ ದ ಅರ್ತ್ ಅಂತ ಹೇಳಿ, ಟು ಆರ್ಬಿಟ್ ಅರೌಂಡ್ ದ ಸನ್ ಅಂತೇಳಿ. ಅಂದ್ರೆ ಒಂದು ಸೂರ್ಯನ ಸುತ್ತಾಕ ಮಾರ್ಸ್ ಭೂಮಿಗಿಂತ ಕಡಿಮೆ ಟೈಮ್ ಅನ್ನ ತಗೊಳುತ್ತಾ ಅಂತ ಹೇಳ್ತಾರೆ. ಇದು ತಪ್ಪು, ಇದು ಸ್ಟೇಟ್ಮೆಂಟ್. ಯಾಕೆ ಹೇಳಿ, ಸುಮಾರು ಏನಂದ್ರೆ ಸುಮಾರು 2 ಪಟ್ಟು ಟೈಮ್ ತಗೊಳುತ್ತಾ ಭೂಮಿಗಿಂತ. ಯಾವುದು, ಮಂಗಳ ಗ್ರಹ ಸೂರ್ಯನ ಸುತ್ತಾಗ್ಬೇಕಂದ್ರೆ ಸುಮಾರು 600 ಚಿಲ್ಡ್ರೆ ಡೇಸ್ ಬೇಕು ಅದಕ್ಕೆ. ಓಕೆ. ಅದೇ ಭೂಮಿಗೆ 365 ದಿನ ಬೇಕಾಗುತ್ತೆ. ಸೊ ಹಿಂಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಅಂದ್ರೆ ಕಡಿಮೆ ಟೈಮ್ ತಗೊಳತೈತಿ ಅಂತ ಹೇಳ್ತಾರೆ ಅವರು, ಇಲ್ಲ ಜಾಸ್ತಿ ಟೈಮ್ ತಗೊಳುತ್ತಾ. ರೀಸನ್ ಏನ್ ಕೊಡ್ತಾರೋ, ದ ಡಯಾಮೀಟರ್ ಆಫ್ ದ ಪ್ಲಾನೆಟ್ ಮಾಸ್ ಇಸ್ ಲೆಸರ್ ದೆನ್ ದಟ್ ಆಫ್ ದ, ಇದು ಸ್ಟೇಟ್ಮೆಂಟ್ ಕರೆಕ್ಟ್. ಭೂಮಿಗಿಂತ ಮಂಗಳ ಗ್ರಹ ಚಿಕ್ಕದಿದೆ, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಓಕೆ. ಇಲ್ಲಿ ಹಂಗಾರೆ ನೋಡ್ರಿ, ಅಸರ್ಷನ್ ಎ ತಪ್ಪಿರೋದು ಸ್ಟೇಟ್ಮೆಂಟ್ ಯಾವ್ದಾಗುತ್ತಾ, ಇಲ್ಲಿ ಏನ್ ಹೇಳಿದಾರೆ, ಬೋತ್ ಎ ಅಂಡ್ ಆರ್ ಇಂಡಿವಿಜುವಲಿ ಟ್ರೂ ಅಂತೇಳಿ. ಇದು ತಪ್ಪಾಗುತ್ತೆ, ಎ ತಪ್ಪಿದೆ. ಸೊ ಅದೇ ರೀತಿ ಬೋತ್ ಎ ಅಂಡ್ ಆರ್ ಇಂಡಿವಿಜುವಲಿ ಟ್ರೂ, ಬಟ್ ಇಂಡಿವಿಜುವಲಿ ಟ್ರೂ ಅಂತ ತಪ್ಪದು. ಓಕೆ. ಎ ಇಸ್ ಟ್ರೂ, ಇದು ತಪ್ಪಾಗುತ್ತೆ. ಎ ಇಸ್ ಫಾಲ್ಸ್, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ನೋಡಿ. ಹಿಂಗಾಗಿ ಸರಿಯಾದ ಉತ್ತರ ಇದಕ್ಕೆ ಡಿ ಅಂತ ಕರಿಬಹುದು. ಓಕೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ. ಇನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ಅವರ್ ಸೋಲಾರ್ ಸಿಸ್ಟಮ್ ಅಂತೇಳಿ. ನೋಡೋಣ ಏನ್ ಸ್ಟೇಟ್ಮೆಂಟ್ ಇದಾವು ನಮ್ಮ ಸೌರವ್ಯೂಹಕ್ಕೆ ಸಂಬಂಧಿಸಿದಂತೆ, ಯಾವ ಒಂದು ಸ್ಟೇಟ್ಮೆಂಟ್ ಇದ್ರೊಳಗೆ ಕರೆಕ್ಟ್ ಐತೆ ಅಂತ ಹೇಳಿ. ಓಕೆ. ದಟ್ ಅರ್ತ್ ಈಸ್ ದ ಡೆನ್ಸೆಸ್ಟ್ ಆಫ್ ಆಲ್ ದಿ ಪ್ಲಾನೆಟ್ಸ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ಇದು ಸರಿ ಐತಿ. ಇದು ಸರಿ ಐತಿ. ಭೂಮಿ ಎಲ್ಲ ಒಂದು ಇಡೀ ಸೋಲಾರ್ ಸಿಸ್ಟಮ್ ಅಲ್ಲಿ ಯಾವ ಗ್ರಹಗಳು ನಕ್ಷತ್ರಗಳು ಎಲ್ಲದಕ್ಕಿಂತ ಏನಂದ್ರೆ ಡೆನ್ಸೆಸ್ಟ್, ಅಂದ್ರೆ ಇಲ್ಲಿ ಘನ ಪದಾರ್ಥಗಳು ಜಾಸ್ತಿ ಇರೋದ್ರಿಂದ ಇದನ್ನ ನಾವು ಡೆನ್ಸೆಸ್ಟ್ ಪ್ಲಾನೆಟ್ ಅಂತ ಕರಿತೀವಿ ಅರ್ಥನ. ಓಕೆ. ಇದು ಸರಿ ಐತಿ. ಅದೇ ರೀತಿ ದ ಪ್ರಿಡಾಮಿನೆಂಟ್ ಎಲಿಮೆಂಟ್ ಇನ್ ದ ಕಂಪೋಸಿಷನ್ ಆಫ್ ದ ಅರ್ತ್ ಇಸ್ ಸಿಲಿಕಾನ್. ಸಿಲಿಕಾನ್ ಹೌದಾ? ನೋಡ್ರಿ ಒಂದ್ಸರ್ತಿ, ಸಿಲಿಕಾನ್ ಏನ್ ಅಂದ್ರೆ ಜಾಸ್ತಿ ನಮ್ಮ ಭೂಮಿ ಒಳಗೆ ಸಿಲಿಕಾನ್ ಐತೆ ಅಂತ ಹೇಳ್ತಿದಾರೆ ಅವರು. ನೋಡೋಣ ಅದು ಏನಾಗುತ್ತೆ. ಅದೇ ರೀತಿ ದ ಸನ್ ಕಂಟೈನ್ಸ್ 75% ಆಫ್ ದ ಮಾಸ್ ಆಫ್ ದ ಸೋಲಾರ್ ಸಿಸ್ಟಮ್. 75%, ಇದು ಭಾಳ ಒಂಥರ ಏನಂದ್ರೆ ಅವರು
75% ಎಕ್ಸಾಕ್ಟ್ ಅಷ್ಟೇ ಇರುತ್ತಾ? ಈ ರೀತಿ ಇರೋ ಚಾನ್ಸಸ್ ಇರುತ್ತಾ? ಇಲ್ಲ. ಇಂಥವು ಮಿಸ್ ಆಗೋ ಚಾನ್ಸಸ್ ಈ 25%, 35%, 5 ಇಂಥವೆಲ್ಲ ಬಂದು ಅಂದ್ರೆ ಸ್ವಲ್ಪ ನೋಡ್ಬೇಕು. ಇದು ಸತ್ಯ ಆಗಿರೋ ಅಂದ್ರೆ ಇದು ಸುಳ್ಳಾಗಿರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆ, ನೋಡೋಣ ಇದ್ರ ಬಗ್ಗೆ. ದ ಡಯಾಮೀಟರ್ ಆಫ್ ದ ಸನ್ ಈಸ್ 190 ಟೈಮ್ಸ್ ದಟ್ ಆಫ್ ದಿ ಅರ್ತ್. ಇದು ತಪ್ಪು. ಇಲ್ಲಿ ಏನಂದ್ರೆ ನಾವು ಹೋದ್ ಕ್ಲಾಸಲ್ಲಿ ನೋಡಿದ್ವಿ 109 ಟೈಮ್ಸ್ ಅಂತ ಹೇಳಿದ್ದೀನಿ ನಾನು. ಓಕೆ, 190 ಅಲ್ಲ 109 ಟೈಮ್ಸ್. ಸೊ ಹಿಂಗಾಗಿ ಡಿನು ತಪ್ಪಾಗುತ್ತೆ ಸ್ಟೇಟ್ಮೆಂಟ್. ಅದೇ ರೀತಿ ಸನ್ ಕಂಟೈನ್ಸ್ 75% ಅಲ್ಲ 99% ಅಂತ ಹೇಳಿದ್ದೀನಿ ನಾನು. ಓಕೆ, ನಮ್ಮ ಸೌರವ್ಯೂಹದ ಒಟ್ಟು ರಾಶಿ ಏನೈತಲ್ಲ ಅದು 99% ಸನ್ನಲ್ಲೇ ಇದೆ ಅಂತ. ಇನ್ನು ಮಿಕ್ಕಿದ 1% ಅಲ್ಲಿ ಬೇರೆ ಬೇರೆ ಗ್ರಹಗಳಿದಾವೆ ಅಂತ ಹೇಳಿದ್ದೆ ನಾನು. ಓಕೆ, ಇನ್ನು ದ ಪ್ರಿಡಾಮಿನೆಂಟ್ ಎಲಿಮೆಂಟ್ ಇನ್ ದ ಕಂಪೋಸಿಷನ್ ಆಫ್ ದ ಅರ್ತ್ ಇಸ್ ಸಿಲಿಕಾನ್ ಅಲ್ಲ. ಇದು ಇಡೀ ಭೂಮಿ ಅಂತ ಬಂದಾಗ ಐರನ್ ಜಾಸ್ತಿ ಇರೋದು ನಮ್ಮಲ್ಲಿ, ಅರೌಂಡ್ 35% ಐರನ್ ಇರೋದು, ನಂತರ ಆಕ್ಸಿಜನ್ ಬರುತ್ತೆ, ನಂತರ ಸಿಲಿಕಾನ್ ಬರೋದು. ಓಕೆ, ಹಿಂಗಾಗಿ ಸಿಲಿಕಾನ್ ಮೇನ್ ಇಲ್ಲ, ಮೇನ್ಲಿ ಐರನ್ ಇರೋದು. ಈ ನಮ್ಮ ಭೂಮಿಯ ಕೇಂದ್ರಗಳಿಗೆ ಹೋದ್ರೆ ಐರನ್ ಇದೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಸೊ ಹಿಂಗಾಗಿ ಐರನ್ ಜಾಸ್ತಿ ಇರೋದು. ಇವು 3 ಸ್ಟೇಟ್ಮೆಂಟ್ ತಪ್ಪಕ್ಕವು. ಸೊ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಇದೊಂದೇ ಇದರಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ 4ನೇ ಕ್ವಶನ್. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು? ರೊಟೇಷನ್ ಆಫ್ ದ ಅರ್ತ್ ರೊಟೇಟ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್. ಅಂದ್ರೆ ರೊಟೇಷನ್ ಆಫ್ ಅರ್ತ್ ಹೆಂಗಾಗುತ್ತೆ? ಅರ್ತ್ ರೊಟೇಟ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್. ನೋಡ್ರಿ, ಈಸ್ಟ್ ಟು ವೆಸ್ಟ್ ಅಂತ ಹೇಳಿದ್ರೆ ಇಲ್ಲ, ವೆಸ್ಟ್ ಟು ಈಸ್ಟ್ ಇದು. ಓಕೆ, ಅದಕ್ಕೆ ನೋಡ್ರಿ ನಮ್ದು ಜಪಾನನ್ನ ಸೂರ್ಯ ಉದಯಿಸುವ ಮೊದಲನೇ ರಾಷ್ಟ್ರ ಅಂತ ಹೇಳಿ ಕರೀತಾರೆ. ಓಕೆ, ವೆಸ್ಟ್ ಟು ಈಸ್ಟ್ ಈ ರೀತಿ ಏನಂದ್ರೆ ಭೂಮಿ ಸುತ್ತುತ್ತೆ. ಓಕೆ, ಹಿಂಗಾಗಿ ಮೊದಲನೇ ಇದು ಡೆಫಿನೇಷನ್ ತಪ್ಪಾಗುತ್ತೆ. ಇನ್ಕ್ಲಿನೇಷನ್ ಆಫ್ ದ ಅರ್ತ್ ಆಕ್ಸಿಸ್ ಈಸ್ ಇನ್ಕ್ಲೈನ್ಡ್ 23.5 ಟು ದಿ ಪ್ಲೇನ್ ಆಫ್ ದಿ ಎಲಿಪ್ಟಿಕಲ್ ಪಾತ್ ಅಂತ ಹೇಳಿ. ನೋಡ್ರಿ, ನಾ ಹೆಂಗೆ ಹೇಳಿದ್ದೀನಿ 25. ಈಗ ನೋಡ್ರಿ ಭೂಮಿ ಈ ರೀತಿ ಹೊಳೈತಿ, ಹೌದಾ? ಇದಿದ್ರ ಸಾರಿ ಇದು ಭೂಮಿ, ಅದೇ ರೀತಿ ಅದರ ಅಕ್ಷ. ಎಲಿಪ್ಟಿಕಲ್ ಪಾತ್ ಅಂದ್ರೆ ಈ ರೀತಿ ಇರುತ್ತಾ? ಓಕೆ, ಭೂಮಿ ಏನು ಚಲಿಸ್ತಾ ಇರುತ್ತಲ್ಲ, ಎಲಿಪ್ಟಿಕಲ್ ಅಂಡಾಕಾರದ ಒಂದು ಕಕ್ಷಾಪಾತ ಏನಿತ್ತಲ್ಲ ಇದಕ್ಕೆ 23.5 ಡಿಗ್ರಿ ಇಲ್ಲ. ಅದು ಈ ಎಲಿಪ್ಟಿಕಲ್ ಪಾತಕ್ಕೆ ಒಂದು ಲಂಬ ಕೊಡ್ತದಿಲ್ಲ, ಆ ಲಂಬಕ್ಕೆ 23.5 ಡಿಗ್ರಿ ಇರೋದು. ಓಕೆ, ಹಿಂಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಅವ್ರು ಏನ್ ಹೇಳ್ತಿದಾರ, ಈ ಎಲಿಪ್ಟಿಕಲ್ ಪಾತ್ಗೆ 23.5 ಡಿಗ್ರಿ ಅಂದ್ರೆ ಈ ರೀತಿ ಆಗುತ್ತೆ, ಪೂರ್ತಿ ಭೂಮಿ ಈ ರೀತಿ ಆಗೈತಿ ಅಂತಲ್ಲ. ಇಲ್ಲ, 23.5 ಡಿಗ್ರಿ ಈ ಲಂಬಕ್ಕಿರೋದು, ಅಥವಾ ಇದನ್ನ ಅಕ್ಷ ಅಂತ ಹೇಳಿ. ಈ ಅಕ್ಷ ಏನೈತಲ್ಲ ಈ ಲಂಬಕ್ಕಿರೋದು ಎಲಿಪ್ಟಿಕಲ್ ಪಾತಕ್ಕೆ ಏನಂತ, ಅಥವಾ ಇದು ಒಂದೇನು ಕಕ್ಷೆ ಐತಲ್ಲ ಈ ಕಕ್ಷೆಗೆ ಲಂಬವಾಗಿರತಕ್ಕಂಥ ರೇಖೆ ಐತಲ್ಲ ಆ ರೇಖೆಗೆ 23.5 ಡಿಗ್ರಿ ಇರೋದು. ಸೊ ಹಿಂಗಾಗಿ 2ನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಇನ್ನು 3ನೇದು, ವೆಲಾಸಿಟಿ ಆಫ್ ದ ಅರ್ತ್ ರೊಟೇಷನ್. ವೆಲಾಸಿಟಿ ಈಸ್ ಹೈಯೆಸ್ಟ್ ಅಟ್ ದಿ ಪೋಲ್ಸ್ ಅಂಡ್ ಡಿಕ್ರೀಸಸ್ ಟುವರ್ಡ್ಸ್ ದ ಇಕ್ವೇಟರ್. ಇಲ್ಲಿ ನೋಡ್ರಿ, ಈ ವೆಲಾಸಿಟಿ ಇದು ಹೆಂಗಂದ್ರ ಅವ್ರು ಏನ್ ಹೇಳತ್ತೀರಂದ್ರ ಭೂಮಿಯ ವೇಗ ಈ ಧ್ರುವಗಳಲ್ಲಿ ಅಧಿಕವಾಗಿರುತ್ತಂತ, ಇಕ್ವೇಟರ್ ಅಥವಾ ಸಮಭಾಜಕ ವೃತ್ತಕ್ಕೆ ಬಂದಾಗ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಇದು ತಪ್ಪಿದು. ನೋಡ್ರಿ, ನೀವು ಧ್ರುವಗಳಲ್ಲಿ ಯಾವುದೋ ಒಂದು ನಾವು ನಿಂತಿದೀವಿ ಅಥವಾ ಯಾವುದೋ ಒಂದು ವಸ್ತು ಐತೆ ಅನ್ಕೊಡ್ರಿ, ಇದು ಒಂದು ಸುತ್ತ ಹಿಂಗೆ ತಿರು ಬರೋಕೆ ಇದು ಕಮ್ಮಿ ಜಾಗ ಅಂದ್ರೆ ಕಮ್ಮಿ ಡಿಸ್ಟೆನ್ಸ್ ಅನ್ನ ಇದು ಫಾಲೋ ಮಾಡುತ್ತೆ, ಹೌದಾ? ಅದೇ ನೀವು ಇಕ್ವೇಟರ್ ನೋಡ್ರಿ, ಇದು ಸ್ವಲ್ಪ ಏನಂದ್ರೆ ಇದ್ರ ವ್ಯಾಸ ಜಾಸ್ತಿ ಐತಿ. ಸೊ ಹಿಂಗಾಗಿ ಏನಾಗುತ್ತೆ, ನಾವು ಜಾಸ್ತಿ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಬೇಕಾಗುತ್ತೆ. ಬಟ್ 2 ಟೈಮ್ ಅಷ್ಟೇ ತಗೋತಾವ. ಇದು ಜಾಸ್ತಿ ಡಿಸ್ಟೆನ್ಸ್ ಅನ್ನು ಕವರ್ ಮಾಡೋಕ್ಕೂ ಅಷ್ಟೇ ಟೈಮ್ ತೊಗೊಳುತ್ತಾ, ಇದು ಕಮ್ಮಿ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೂ ಅಷ್ಟೇ ಟೈಮ್ ತೊಗೊಳುತ್ತಾ. ಸೊ ಹಿಂಗಾಗಿ ವೆಲಾಸಿಟಿ ಯಾವ್ದು ಜಾಸ್ತಿ ಇರುತ್ತಾ? ಇದು ಜಾಸ್ತಿ ಇರುತ್ತೆ. ಏನಿದ್ರ ಅರ್ಥ? ಈಗ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಡೋದಾದ್ರೆ 2 ಅವರಲ್ಲಿ ಒಬ್ಬ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾನೆ. ಅದೇ 2 ಅವರಲ್ಲಿ ಒಬ್ಬ ಬೆಳಗಾವಿಯಿಂದ ಇದಕ್ಕೆ ಹೋಗ್ತಾನೆ, ಯಾವ್ದಕ್ಕ ದಾವಣಗೆರೆಗೆ ಹೋಗ್ತಾನೆ ಅನ್ಕೊಡಿ. ಸೊ ಅವಾಗ ನೀವು ಏನು, ಒಬ್ಬ ಬೆಳಗಾವಿಯಿಂದ ದಾವಣಗೆರೆಗೆ ಹೋಗೋದು, ಇನ್ನೊಬ್ಬ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗೋದು 2 ಅವರಲ್ಲಿ. ಸೊ ಅವಾಗ ನೀವು ಏನಂತೀರಿ? ಮೊದಲನೇ ನಾವು ಭಾಳ ಸ್ಪೀಡ್ ಹೋಗಿ ಅಲ್ಲಿ ಅಂತೀವಲ್ಲ ನಾವು. ಅದೇ ರೀತಿ ಇದೆ. ಇದೇನು ನಾವು ಸಮಭಾಜಕ ವೃತ್ತದಲ್ಲಿ ಒಂದು ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡೋದ್ರಿಂದ ಇಲ್ಲಿಯ ವೆಲಾಸಿಟಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಪೋಲಲ್ಲಿ. ಸೊ ಹಿಂಗಾಗಿ ಈ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಇನ್ನು ಪೋಲ್ ಸ್ಟಾರ್ ಅಥವಾ ಧ್ರುವ ನಕ್ಷತ್ರ ಏನ್ ಕರಿತಿಲ್ಲ, ಇದು ದ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ನಾರ್ದರ್ನ್ ಡೈರೆಕ್ಷನ್. ಇದು ಸರಿ ಐತೆ. ಸೊ ಹಿಂಗಾಗಿ ಓನ್ಲಿ 1 ಪೇರ್ ಕರೆಕ್ಟ್ ಇದರಲ್ಲಿ, ಮಿಕ್ಕಿದೆಲ್ಲ ತಪ್ಪೈತಿ. ಓಕೆ, ನೆಕ್ಸ್ಟ್ 5ನೇ ಕ್ವಶನ್. ಆನ್ June 21st ಎವ್ರಿ ಇಯರ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಲ್ಯಾಟಿಟ್ಯೂಡ್ಸ್ ಎಕ್ಸ್ಪೀರಿಯನ್ಸ್ ಸನ್ಲೈಟ್ ಫಾರ್ ಮೋರ್ ದೆನ್ 12 hours? ಸೇಮ್ ಫಸ್ಟ್ ಕ್ವಶನ್ ಅಲ್ಲಿ ಏನು ನೋಡಿದ್ವಲ್ಲ ಅದೇ ರೀತಿ ಇದು ನೋಡ್ರಿ. ಈಗ June 21st ಅಲ್ಲಿ ಏನಾಗುತ್ತೆ, ಸೂರ್ಯನ ಕಿರಣಗಳು ನೇರವಾಗಿ ಉತ್ತರಾರ್ಧ ಗೋಳಾರ್ಧದ ಮೇಲೆ ಬೀಳ್ತಿರ್ತಾವ, ಹೌದಾ? ಹಿಂಗಿದ್ದಾಗ ನೋಡ್ರಿ, ಈ ಇಕ್ವೇಟರ್ ಮೇಲೆ ಜಾಸ್ತಿ ಹೊತ್ತು ಸೂರ್ಯನ ಕಿರಣಗಳು ಬೀಳ್ತಾವೋ, ಏನ 23.5 ಡಿಗ್ರಿ ಮ್ಯಾಗ ಬೀಳ್ತಾವ, 66.5 ಒಳಗೆ ಬೀಳ್ತಾವೋ, ಅಥವಾ ನಾರ್ದರ್ನ್ ಕಂಪ್ಲೀಟ್ಲಿ 90 ಡಿಗ್ರಿ ಒಳಗೆ ಬೀಳ್ತಾವ. ನೋಡ್ರಿ, ಇದು ಒಂದ್ ಸುತ್ತ ಈಗ ಏನಾಗತ್ತೆ, ಇಲ್ಲಿ ಒಂದು ಹಗಲಾಗುತ್ತೆ, ಇಲ್ಲಿ ರಾತ್ರಿ ಆಗುತ್ತೆ ಈ ಪಾರ್ಟಲ್ಲಿ. ಬಟ್ ಇಲ್ಲಿ ಮ್ಯಾಗ ನೋಡ್ರಿ, ಈಗ ಯಾವಾಗಲೂ ಏನಂದ್ರೆ ಹಗಲೇ ಇರುತ್ತೆ, ಅಲ್ಲಿ ದೀರ್ಘವಾದಂಥ ಹಗಲುಗಳನ್ನ ನೋಡ್ತೀವಿ ನಾವು. ಹಿಂಗಾಗಿ ಮೋರ್ ದೆನ್ 12 hours ಸನ್ಲೈಟ್ ಬೀಳೋದು ಎಲ್ಲಿ ಬೀಳುತ್ತೆ ಅಂದ್ರೆ ಈ ಪಾರ್ಟಲ್ಲಿ. ಹಿಂಗೆ ಒಂದು ರೌಂಡ್ ಹಾಕೊಂಡ್ ಬಂದ್ರೆ ಅವ್ರಿಗೆ ಇಲ್ಲಿ ತನಕ ಸೂರ್ಯನ ಕಿರಣಗಳು ಬೀಳ್ತಾನೆ ಇರುತ್ತೆ. ಓಕೆ, ಹಿಂಗಾಗಿ ಆರ್ಟಿಕ್ ಸರ್ಕಲ್ ಇದಕ್ಕೆ ಸರಿಯಾದ ಉತ್ತರ.
ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಲ್ಲ, ಕ್ಯಾಪ್ರಿಕಾನ್ ಅಲ್ಲ, ಇಕ್ವೇಟರ್ ಅಲ್ಲ, ಆರ್ಟಿಕ್ ಸರ್ಕಲ್ ಇದೆ ಸರಿಯಾದ ಉತ್ತರ. ನೋಡ್ರಿ ಇಲ್ಲಿ ಹಗಲಿದ್ದಾಗೂ ಸೂರ್ಯನ ಕಿರಣಗಳು ಬೀಳ್ತಾವ ಅದಕ್ಕೆ, ಇನ್ನು ಈ ಕಡೆ ಬರ್ತಾರೆ ರಾತ್ರಿ ಆದ್ರೂ ಸಹಿತ ಸೂರ್ಯನ ಕಿರಣಗಳು ಬಂದು ಬೀಳ್ತಾವೆ. ಬಟ್ ಇಲ್ಲಿ ಈ ಈಕ್ವೇಟರ್ ಇದ್ದವ್ರಿಗೆ ಇಲ್ಲಿ ಕತ್ತಲೆ ಇರುತ್ತೆ, ಅವ್ರ ಕಿರಣಗಳು ಬೀಳುದಿಲ್ಲ. ಬಟ್ ಇಲ್ಲಿ ಇದ್ದವ್ರಿಗೆ ಬೀಳುತ್ತೆ ನೋಡಿ, ಅದಕ್ಕೆ ನೋಡಿ ಆರ್ಟಿಕ್ ಸರ್ಕಲ್. ಆರ್ಟಿಕ್ ಸರ್ಕಲ್ ಎಲ್ಲಿ ಬರುತ್ತಾ? 66.5 ಡಿಗ್ರಿ ನಾರ್ತ್ ಅಲ್ಲಿ ಬರುತ್ತೆ, ನಾರ್ತ್ ಲ್ಯಾಟಿಟ್ಯೂಡ್. ಓಕೆ, ಹೀಗಾಗಿ ಆರ್ಟಿಕ್ ಸರ್ಕಲ್ ಸರಿಯಾದ ಉತ್ತರ ಇದೆ. ಇನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ಪ್ಲಾನೆಟ್ ಮರ್ಕ್ಯುರಿ? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನು ನೋಡೋದು ಯಾವ ತಪ್ಪಾದಂತ ಹೇಳಿಕೆ ಇದರಲ್ಲಿ ಅಂತ ಹೇಳಿ. ಓಕೆ, ತಪ್ಪಾದಂತ ಹೇಳಿಕೆ ಯಾವುದು? ಮರ್ಕ್ಯುರಿ ರಿಗಾರ್ಡಿಂಗ್. ಮರ್ಕ್ಯುರಿ ಅಂದ್ರೆ ಬುಧ ಗ್ರಹಕ್ಕೆ ನಾವು ಮರ್ಕ್ಯುರಿ ಅಂತ ಕರಿತೀವಿ ಇಂಗ್ಲಿಷ್. ಇಟ್ ಈಸ್ ದ ಹಾಟೆಸ್ಟ್ ಪ್ಲಾನೆಟ್, ಇದು ತಪ್ಪಾಗುತ್ತೆ. ಶುಕ್ರ ಗ್ರಹವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅತಿ ಉಷ್ಣಾಂಶ ಉಳ್ಳಂತ ಗ್ರಹ ಅಂತ ಕರಿತೀವಿ, ಹಿಂಗಾಗಿ ಇದು ತಪ್ಪಾಗುತ್ತೆ. ಓಕೆ, ಅವರು ಕೇಳಿದ್ದು ಇನ್ಕರೆಕ್ಟ್ ಕೇಳಿದಾರೆ. ಓಕೆ, ನೋಡೋಣ. ಇಟ್ ಈಸ್ ದ ಸ್ಮಾಲೆಸ್ಟ್ ಪ್ಲಾನೆಟ್ ಅಂತ ಹೇಳಿ. ಹೌದು, ಬುಧ ಗ್ರಹ ಸ್ಮಾಲೆಸ್ಟ್ ಪ್ಲಾನೆಟ್. ಅದೇ ರೀತಿ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಸ್ಯಾಟಲೈಟ್, ಇದು ಕರೆಕ್ಟ್. ಬುಧ ಗ್ರಹಕ್ಕೆ ಮತ್ತು ಶುಕ್ರ ಗ್ರಹಕ್ಕೆ ಯಾವುದೇ ರೀತಿ ಉಪಗ್ರಹಗಳಿಲ್ಲ ಅಂತೇಳಿ. ಓಕೆ, ಇಟ್ ಟೇಕ್ಸ್ 88 ಡೇಸ್ ಟು ಕಂಪ್ಲೀಟ್ ಒನ್ ರೆವಲ್ಯೂಷನ್ ಅರೌಂಡ್ ದಿ ಸನ್, ಇದು ಕರೆಕ್ಟ್ ಆಯ್ತು. ಸೊ ತಪ್ಪಾದ ಹೇಳಿಕೆ ಯಾವುದಿದೆ? ಇದು ಇಟ್ ಈಸ್ ದ ಹಾಟೆಸ್ಟ್ ಪ್ಲಾನೆಟ್ ಅನ್ನೋದು ಇದು ತಪ್ಪಿದೆ. ಓಕೆ, ಇನ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಪೇಸ್ ಸಿಪಿಡ್ಸ್ ಅಂತೇಳಿ. ನೆಬುಲಾ ಅಂದ್ರೆ ಗೊತ್ತೈತೆ ನಮಗೆ. ನೆಬುಲಾ ಅಂದ್ರೆ ಏನು ಹೇಳಿದ್ನು? ಈ ಏನಂದ್ರೆ ಜೈಂಟ್ ಕ್ಲೌಡ್ಸ್ ಆಫ್ ಡಸ್ಟ್ ಅಂಡ್ ಗ್ಯಾಸ್ ಇನ್ ಸ್ಪೇಸ್ ಅಂತ ಕರಿಬಹುದು. ಓಕೆ, ಹಿಂಗಾಗಿ ಇದು ಇದಕ್ಕೆ ಹೋಗ್ಬೇಕಾಗುತ್ತೆ. ಅದೇ ರೀತಿ ಇನ್ ಪಲ್ಸಾರ್ ಅಂತೇಳಿ, ಈ ನ್ಯೂಟ್ರಾನ್ ಸ್ಟಾರ್ಗೆ ನಾವು ಪಲ್ಸಾರ್ ಅಂತ ಕರೆಯೋದು. ಯಾವ ನ್ಯೂಟ್ರಾನ್ ಸ್ಟಾರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತಲ್ಲ, ಓಕೆ, ಅದನ್ನು ನಾವು ಏನಂತ ಕರಿತೀವಿ ಅಂದ್ರೆ ಪಲ್ಸಾರ್ ಅಂತ ಕರಿತೀವಿ. ಓಕೆ, ಇದು ಕರೆಕ್ಟ್. ನ್ಯೂಟ್ರಾನ್ ಸ್ಟಾರ್ಸ್ ದಟ್ ಆರ್ ಫಾರ್ಮ್ಡ್ ವೆನ್ ಮ್ಯಾಸಿವ್ ಸ್ಟಾರ್ಸ್ ರನ್ ಔಟ್ ಆಫ್ ದ ಫ್ಯೂಯಲ್ ಅಂಡ್ ಕೊಲಾಪ್ಸ್, ಇದು ಸರಿ ಐತಿ ಇದು. ಓಕೆ, ಬಟ್ ಅದೇ ರೀತಿ ಸಿಪಿಡ್ಸ್ ಇದೇನ ಸ್ಟಾರ್ ವಿಚ್ ಬ್ರೈಟನ್ ಅಂಡ್ ಡಿಮ್ ಪಿರಿಯಾಡಿಕಲಿ. ಇದೇನಂದ್ರೆ ಒಂದು ಪೀರಿಯಡ್ ಟೈಮ್ ಅಲ್ಲಿ ಏನಂದ್ರೆ ಒಂದ್ಸತಿ ಹೊಳಿತೈತಿ, ಒಂದ್ಸತಿ ಡಿಮ್ ಆಗುತ್ತೆ, ಅದಕ್ಕೆ ಸಿಪಿಡ್ಸ್ ಅಂತ ಕರಿತೀವಿ. ಸೊ ಹಿಂಗಾಗಿ ಇದಕ್ಕೆ ಇದನ್ನ ಕೊಟ್ಟಿದ್ದಾರೆ, ಇದಕ್ಕೆ ಇದನ್ನ ಕೊಟ್ಟಿದ್ದಾರೆ. ಇವೆರಡು ಸ್ಟೇಟ್ಮೆಂಟ್ ಹಂಗಾರೆ ಏನಕ್ಕಂದ್ರೆ ಎರಡು ಪೇರ್ ತಪ್ಪಕ್ಕವು, ಬಟ್ ಇದೊಂದು ಪೇರ್ ಕರೆಕ್ಟ್ ಆಗುತ್ತೆ. ಹಿಂಗಾಗಿ ಒನ್ ಪೇರ್ ಇದು ಸರಿಯಾದ ಉತ್ತರ. ಓಕೆ, ಇದು 2023 ಕೇಳಿದ್ರು ನೋಡ್ರಿ UPSC. ಇನ್ನೊಂದು, ನಾನು ಯಾಕೆ UPSC ತಗೊಳ್ತಾ ಇದ್ದೀನಿ ಅಂದ್ರೆ, ಈ ರೀಸೆಂಟ್ ಟ್ರೆಂಡ್ ಹೆಂಗೈತೆ ಅಂದ್ರೆ KPS ಅಥವಾ KS ಅವ್ರು ಆಲ್ಮೋಸ್ಟ್ UPSC ಲೆವೆಲ್ ಕ್ವಶನ್ಸ್ ಕೇಳ್ತಿದ್ದಾರೆ. ಹಿಂಗಾಗಿ ನಾನೇನಾದ್ರೂ ನಿಮ್ಗೆ ಮಾತು ಹಳೆಯೋದು KS ಹಳೆ ಕ್ವಶನ್ ಪೇಪರ್ ಅಥವಾ ಕ್ವಶನ್ಸ್ ಅನ್ನ ತಗೊಂಡು ಈ ರೀತಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಅದು ಸರಿ ಆಗಲ್ಲ. ಇವಾಗಿನ ಟ್ರೆಂಡ್ ಏನೈತಿಲ್ಲ ಅದ್ರ ಪ್ರಕಾರ ಹೋಗ್ಬೇಕಾಗುತ್ತೆ. ಓಕೆ, ಇನ್ನು 8ನೇ ಕ್ವಶನ್ ನೋಡಿ. ದ ಲೈಟ್ ಈಸ್ ಅಫೆಕ್ಟೆಡ್ ಬೈ ಗ್ರಾವಿಟಿ. ಓಕೆ, ಅದೇ ರೀತಿ ದ ಯೂನಿವರ್ಸ್ ಈಸ್ ಕಾನ್ಸ್ಟೆಂಟ್ಲಿ ಎಕ್ಸ್ಪಾಂಡಿಂಗ್. ಮ್ಯಾಟರ್ ವಾರ್ಪ್ಸ್ ಇಟ್ಸ್ ಸರೌಂಡಿಂಗ್ಸ್ ಸ್ಪೇಸ್ ಟೈಮ್. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಆರ್ ಪ್ರೆಡಿಕ್ಷನ್ಸ್ ಆಫ್ ಐನ್ಸ್ಟೀನ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ? ಓಕೆ, ಐನ್ಸ್ಟೀನ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಏನು ಹೇಳುತ್ತೆ ಅಂತ ಹೇಳಿದೆ ನಾನು. ಏನಂದ್ರೆ ಇಡೀ ಒಂದು ವಿಶ್ವನ ಅವ್ನು ಏನಂತ ಕರಿತಾನಂದ್ರೆ ಒಂದು ಫ್ಯಾಬ್ರಿಕ್ ತರ ಇದೆ ಅಂತ ಕರಿತಾನು. ಯಾವ್ದು ಮಾಸ್ ಇರೋ ಒಂದು ಯಾವ್ದಾದ್ರು ಕಾಯಿ ಅದ್ರೊಳಗೆ ಇತ್ತಂದ್ರೆ ಆ ಫ್ಯಾಬ್ರಿಕ್ ಏನಾಗುತ್ತಂದ್ರೆ ಕರ್ವೇಚರ್ ಅನ್ನ ಬೆಂಡ್ ಆಗುತ್ತೆ ಅಂತ ಹೇಳಿ, ಈ ರೀತಿ ಅಂದ್ರೆ ಬೆಂಡ್ ಆಗುತ್ತೆ ಅಂತ ಹೇಳಿದ್ದೆ ನಾನು. ಇದನ್ನ ಐನ್ಸ್ಟೀನ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕರೆಯೋದು. ಓಕೆ, ಲೈಟ್ ಈಸ್ ಅಫೆಕ್ಟೆಡ್ ಬೈ ಗ್ರಾವಿಟಿ, ಇದು ಹೇಳಿದ್ದು ಯಾರಿದು? ಐನ್ಸ್ಟೀನ್ ಹೇಳಿದಾನೆ. ಈಗ ಯಾವಾಗಂದ್ರೆ ಈ ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತಾರೆ ನೋಡ್ರಿ, ಈ ಕರ್ವೇಚರ್ ಜಾಸ್ತಿ ಬೆಂಡ್ ಆಗಿರುತ್ತಾ ಬ್ಲ್ಯಾಕ್ ಹೋಲ್ ಅಲ್ಲಿ. ಓಕೆ, ಅವಾಗ ಲೈಟ್ ಒಂದ್ಸತಿ ಅದ್ರೊಳಗೆ ಹೋಯ್ತಂದ್ರೆ ಅದು ವಾಪಸ್ ಬರೋದಿಲ್ಲ ಅಂತ ಹೇಳ್ತಾರೆ ನೋಡ್ರಿ. ಓಕೆ, ಜನರಲ್ ಥಿಯರಿ ಆಫ್ ರಿಲೇಟಿವಿಟಿಯಲ್ಲೇ ಬರುತ್ತೆ ಇದು. ಅದೇ ರೀತಿ ದ ಯೂನಿವರ್ಸ್ ಈಸ್ ಕಾನ್ಸ್ಟೆಂಟ್ಲಿ ಎಕ್ಸ್ಪಾಂಡಿಂಗ್, ಇದನ್ನ ಐನ್ಸ್ಟೀನ್ ಅವ್ರು ಹೇಳಿಲ್ಲ ಇದನ್ನ. ಓಕೆ, ಈ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಒಳಗೆ ಬರೋದೇ ಇಲ್ಲ ಇದು. ಸೊ ಹಿಂಗಾಗಿ ಇದು ತಪ್ಪಾಗುತ್ತೆ ಸ್ಟೇಟ್ಮೆಂಟ್. ಅದೇ ರೀತಿ ದ ಮ್ಯಾಟರ್ ಆಪ್ಸೆಟ್ಸ್ ಸರೌಂಡಿಂಗ್ ಸ್ಪೇಸ್ ಟೈಮ್. ನಾ ಹೇಳಿದೆ ಮ್ಯಾಟರ್ ಅಂದ್ರೆ ಇದು ಏನ್ ಮಾಡುತ್ತಂದ್ರೆ ಅದನ್ನ ಮಡಚುತ್ತಾ ಅಂತೇಳಿ, ವಾಪ್ಸ್ ಅಂದ್ರೆ ಮಡಚುತ್ತಾ ಅಂತೇಳಿ, ಅಂದ್ರೆ ಸ್ವಲ್ಪ ಕೆಳಗಡೆ ಹೋಗುತ್ತೆ ನೋಡ್ರಿ ಅದ್ರ ಮಾಸಿಂದ ಇರೋದ್ರಿಂದ. ಸೊ 3ನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಒಂದೇ ತಪ್ಪಿರೋದ್ರಿಂದ ಇದರಲ್ಲಿ ಏನ್ ಮಾಡ್ಬೋದು ಅಂದ್ರೆ ಓನ್ಲಿ ಸೆಕೆಂಡ್ ಅಂತ ಆಪ್ಷನ್ ಹಾಕ್ಬೋದು. ಈ ಯೂನಿವರ್ಸ್ ಇಸ್ ಕಾನ್ಸ್ಟೆಂಟ್ಲಿ ಎಕ್ಸ್ಪಾಂಡಿಂಗ್ ಅಂತೇಳಿ ಹೇಳಿದವರು ಯಾರು? ಎಡ್ವಿನ್ ಪಿ ಹಬಲ್ ಅಂತೇಳಿ ಅವ್ರು ಹೇಳಿದ್ದಾರೆ, ಐನ್ಸ್ಟೀನ್ ಅವ್ರ ಜನರಲ್ ಥಿಯರಿ ಅಲ್ಲ. ಓಕೆ, ಇನ್ನು 9ನೇದು ಗೋಲ್ಡಿ ಲಾಕ್ಸ್ ಝೋನ್ ಇಸ್ ಆಫನ್ ಸೀನ್ ಇನ್ ನ್ಯೂಸ್ ಇನ್ ದ ಕಂಟೆಕ್ಸ್ಟ್ ಆಫ್. ಗೋಲ್ಡಿ ಲಾಕ್ಸ್ ಝೋನ್ ಅಂದ್ರೆ ಇದನ್ನ ಕನ್ನಡದಲ್ಲಿ ಏನಂತ ಕರಿಬಹುದು ಅಂದ್ರೆ ವಾಸಯೋಗ್ಯ ಅಂತ ಹೇಳಿ, ವಾಸಯೋಗ್ಯ ಪ್ರದೇಶ ಅಂತ ಹೇಳಿ ಕರಿಬಹುದು ಇದನ್ನ. ಯಾವುದು ಇಡೀ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ವಾಸಯೋಗ್ಯ ಪ್ರದೇಶ ಅಂತ ಯಾವ್ದು ಕರೀತಾರ? ಭೂಮಿ ಕರೀತಾರ, ಹೌದಾ? ಯಾಕಂದ್ರೆ ಇಲ್ಲಿ ಅಷ್ಟು ಒಂದು ಜಾಸ್ತಿ ಉಷ್ಣಾಂಶನೂ ಇಲ್ಲ, ಅದೇ ರೀತಿ ಅತಿ ಶೀತವಾಗಿನೂ ಇಲ್ಲ ಇಲ್ಲಿ. ಈ ನೀವು ಬುಧ ಗ್ರಹ ಮತ್ತೆ ಶುಕ್ರ ಗ್ರಹ ಅಂದ್ರೆ ಅತಿ ಉಷ್ಣಾಂಶದಿಂದ ಕೂಡಿರ್ತಾವ. ಅದೇ ನೀವು ಆ ಕಡೆ ಅನಿಲ ಗ್ರಹಗಳು ಅಂದ್ರೆ ಅತಿ ಶೀತದಿಂದ ಕೂಡಿರ್ತಾವ. ಬಟ್ ಭೂಮಿಯಲ್ಲಿ ಮಾತ್ರ ಮಾಡರೇಟ್ ಆಗೈತಿ. ಇದರಿಂದ ಇಲ್ಲಿ ಜೀವಿ ಒಂದು ವಾಸಿಸಕ ಯೋಗ್ಯವಾಗಿ ಅಂತ ಗ್ರಹ ಐತಿ ಇದು. ಓಕೆ, ನೋಡ್ರಿ ಏನ್ ಹೇಳ್ತಾರೆ ಫಸ್ಟ್ ಆಪ್ಷನ್ ಅಲ್ಲಿ, ದ ಲಿಮಿಟ್ಸ್ ಆಫ್ ಹ್ಯಾಬಿಟೇಬಲ್ ಝೋನ್ ಅಬೌವ್ ದ ಸರ್ಫೇಸ್ ಆಫ್ ದ ಅರ್ತ್. ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ ಸರ್ಫೇಸ್ ಆಫ್ ದ ಅರ್ತ್, ಭೂಮಿಯ ಒಂದು ಏನು ಮೇಲ್ಮೈ ಐತಲ್ಲ ಅಲ್ಲಿ 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 ಅದ್ರ ಬಗ್ಗೆ ಮಾತಾಡುತ್ತಾರೆ ಅವರು. ಇದಲ್ಲ ಇದು ಗೋಲ್ಡಿ ಲಾಕ್ ಝೋನ್ ಅಂದ್ರೆ. ಓಕೆ, ದ ರೀಸನ್ಸ್ ಇನ್ಸೈಡ್ ದಿ ಅರ್ತ್ ವೇರ್ ಶೇಲ್ ಗ್ಯಾಸ್ ಇಸ್ ಅವೈಲೇಬಲ್, ಇದು ಅಲ್ಲ. ಅದೇ ರೀತಿ ಸರ್ಚ್ ಫಾರ್ ದ ಅರ್ತ್ ಲೈಕ್ ಪ್ಲಾನೆಟ್ಸ್ ಇನ್ ಅವರ್ ಔಟರ್ ಸ್ಪೇಸ್, ಇದು ಕರೆಕ್ಟ್. ಅದೇ ರೀತಿ ಸರ್ಚ್ ಫಾರ್ ಮಿಟಿರಾಯ್ಡ್ಸ್ ಕಂಟೈನಿಂಗ್ ಪ್ರಿಷಿಯಸ್ ಮೆಟಲ್, ಇದು ಅಲ್ಲ. ಇದು ಕರೆಕ್ಟ್, ಸಿ ಕರೆಕ್ಟ್ ಇದೆ.
ಅಂದ್ರೆ ಅರ್ತ್ ಲೈಕ್ ಪ್ಲಾನೆಟ್ ಅನ್ನ ಹುಡುಕಾಡುವಂತ ಒಂದು ನ್ಯೂಸ್ ಒಳಗೆ ಏನದು ಐತಲ್ಲ ಅದ್ರ ಬಗ್ಗೆ ಮಾತಾಡ್ತಿರೋದು ಗೋಲ್ಡನ್ ಜೋನ್ ಅಂತ. ಇನ್ನು 15 ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ರೀಸನ್ ವೈ ಅಸ್ಟ್ರಾನಮಿಕಲ್ ಡಿಸ್ಟೆನ್ಸ್ ಆರ್ ಮೆಜರ್ಡ್ ಇನ್ ಲೈಟ್ ಇಯರ್ಸ್. ಓಕೆ, ಈ ಏನು ನಾವು ಅಸ್ಟ್ರಾನಮಿಕಲ್ ಡಿಸ್ಟೆನ್ಸ್ ಏನು ಕರಿತೀವಿ ವಿಶ್ವದಲ್ಲಿ ಬೇರೆ ಬೇರೆ ಕಾಯಗಳು ಎಷ್ಟು ದೂರ ಅದಾವ ಅಂತೇಳಿ ನಾವು ತಿಳ್ಕೊಳ್ಳಿಕ್ಕೆ ಅಥವಾ ಅದನ್ನ ಮೆಜರ್ಮೆಂಟ್ ಮಾಡಲಿಕ್ಕೆ ನಾವು ಲೈಟ್ ಇಯರ್ಸ್ ಅನ್ನ ಉಪಯೋಗ ಮಾಡ್ತೀವಿ. ಏನಿದು ಲೈಟ್ ಇಯರ್ಸ್ ಅಂದ್ರೆ? ಲೈಟ್ ಇಯರ್ ಅಂದ್ರೆ ಈಗ ಒಂದು ಲೈಟ್ ಅನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಬಿಟ್ಟಾಗ ಓಕೆ ಎಷ್ಟು ಸ್ಪೀಡ್ ಹೋಗುತ್ತೆ? ಅದು 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗುತ್ತೆ. ಹೌದಾ? 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಸ್ಪೀಡಲ್ಲಿ ಹೋಗುತ್ತೆ. ಇದು ಒಂದು ವರ್ಷ ತನಕ ಎಷ್ಟು ದೂರ ತನಕ ಹೋಗ್ತೈತಲ್ಲ, ಒಂದು ವರ್ಷ ತನಕ ಅದನ್ನ 1 ಲೈಟ್ ಇಯರ್ ಅಂತ ಕರೆಯೋದು. ನೋಡಿ, 1 ಸೆಕೆಂಡ್ಗೆ ಅದು 3,00,000 ಕಿಲೋಮೀಟರ್ಸ್ ಹೋಗುತ್ತೆ. ಇನ್ನು ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗ್ಬೋದು ಅದು? ಓಕೆ, ಮಲ್ಟಿಪ್ಲೈ ಇದನ್ನ ಟೋಟಲ್ 1 ಇಯರ್ ಅಲ್ಲಿ ಎಷ್ಟು ಸೆಕೆಂಡ್ಸ್ ಬರ್ತಾವಲ್ಲ ಅದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು ದೂರ ಹೋಗುತ್ತೆ. ಅದನ್ನ 1 ಲೈಟ್ ಇಯರ್ ಅಂತ ಕರೆಯೋದು, ಅಥವಾ ಇದನ್ನ ಕನ್ನಡದಲ್ಲಿ ಜ್ಯೋತಿರ್ವರ್ಷ ಅಂತ ಕರೀತಾರೆ. ಓಕೆ, ನೋಡ್ರಿ ಹಂಗಾದ್ರೆ ಇದರಲ್ಲಿ ಯಾವ್ದು ಸರಿ ಆಗುತ್ತೆ ಹಂಗಾದ್ರೆ? ಡಿಸ್ಟೆನ್ಸ್ ಅಮಾಂಗ್ ದಿ ಸ್ಟೆಲ್ಲರ್ ಬಾಡೀಸ್ ಡು ನಾಟ್ ಚೇಂಜ್. ಇದು ತಪ್ಪಿದು, ಇದು ಚೇಂಜ್ ಆಗುತ್ತೆ. ಇದು ಈಗ ನೋಡ್ರಿ, 2 ಬ್ಲ್ಯಾಕ್ ಹೋಲ್ಗಳು ಇದ್ದಾಗ ಮುಂದೊಂದಿನ ನಾವು ಕುಡ್ಕೋತಾವು. ಓಕೆ, ಆ ರೀತಿ ಆಗುತ್ತೆ ಅದು. ಅಥವಾ ಮುಂದೊಂದಿನ ಈ ಸೂರ್ಯ ಇದ್ದವ ಭೂಮಿ ಅಥವಾ ಎಲ್ಲಾ ಗ್ರಹಗಳನ್ನ ತಿಂದು ಹಾಕಿಬಿಡ್ಬೋದು, ಯಾವಾಗ ಜೈಂಟ್ ಸ್ಟಾರ್ ಆಗುತ್ತಲ್ಲ ಆ ಟೈಮಲ್ಲಿ. ಓಕೆ, ಅಥವಾ ಸೂಪರ್ನೋವಾ ಹಂತದಲ್ಲಿ ಆಗ್ಬೋದು ಆ ರೀತಿ. ಸೊ ಹಿಂಗಾಗಿ ಡಿಸ್ಟೆನ್ಸ್ ಇದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಲ್ಲ, ಚೇಂಜ್ ಆಗುತ್ತೆ. ಇನ್ನು ಗ್ರಾವಿಟಿ ಆಫ್ ಸ್ಟೆಲ್ಲರ್ ಬಾಡೀಸ್ ಡಸ್ ನಾಟ್ ಚೇಂಜ್. ಇದು ಚೇಂಜ್ ಆಗುತ್ತೆ. ಈಗ ನೋಡ್ರಿ, ನೀವು ಯಾವುದೋ ಒಂದು ಬ್ಲ್ಯಾಕ್ ಹೋಲು ಅವಕ್ಕಿಂತ ಮುಂಚೆ ಏನಾಗಿರುತ್ತೆ? ಅದು ಸ್ಟಾರ್ ಆಗಿರುತ್ತೆ, ದೊಡ್ಡ ಸ್ಟಾರ್ ಆಗಿರ್ತದೆ. ಮುಂದೋಗಿ ಅದ್ರ ಬ್ಲ್ಯಾಕ್ ಹೋಲ್ ಆಗುತ್ತೆ, ಅದ್ರ ಗ್ರಾವಿಟಿ ಜಾಸ್ತಿ ಆಗುತ್ತೆ. ಓಕೆ, ಹಿಂಗಾಗಿ ಡಿನು ತಪ್ಪಾಗುತ್ತೆ. ಇನ್ ಲೈಟ್ ಆಲ್ವೇಸ್ ಟ್ರಾವೆಲ್ಸ್ ಇನ್ ಸ್ಟ್ರೇಟ್ ಲೈನ್ ಅಂತೇಳಿ. ಲೈಟ್ ಆಲ್ವೇಸ್ ಟ್ರಾವೆಲ್ಸ್ ಇನ್ ಸ್ಟ್ರೇಟ್ ಲೈನ್. ಈ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಲೈಟ್ ಇಯರ್ಸ್ ಆಗಿ ತಗೊಂಡಿದಾರ? ಇಲ್ಲ, ಇದು ತಪ್ಪಾಗುತ್ತೆ. ಬಟ್ ಸ್ಪೀಡ್ ಆಫ್ ದ ಲೈಟ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್. ಇದು ನಮ್ಮ ವಿಶ್ವದಲ್ಲಿ ಒಂದು ಬೆಳಕಿನ ಕೊಡುಗೆ ಅನ್ಬೋದು ಇದನ್ನ. ಓಕೆ, ಏನಂದ್ರೆ ಇದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ, 3,00,000 ಕಿಲೋಮೀಟರ್ ಪರ್ ಸೆಕೆಂಡ್. ಓಕೆ, ಲೈಟ್ ಯಾವಾಗಲೂ 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ ಕಾನ್ಸ್ಟೆಂಟ್ ಇರೋದ್ರಿಂದ ಇದನ್ನ ಮೆಜರ್ಮೆಂಟ್ ಬಳಕೆ ಮಾಡ್ಕೋತಾರೆ. ಓಕೆ, ಅಂದ್ರೆ ಇಲ್ಲಾಂದ್ರೆ ನಮಗೆ ಬೇರೆ ಮಾನದಂಡಗಳು ಇಲ್ಲ. ನಮಗೆ ನೀವು ಬರೀ ಕಿಲೋಮೀಟರ್ಗಳನ್ನ ಲೆಕ್ಕ ಹಾಕೋತಾದ್ರೆ ನಿಮ್ಗೆ ಬರೀ ಜೀರೋಗಳನ್ನ ಹಾಕೋತಾ ಹೋಗ್ಬೇಕಾಗುತ್ತೆ. ನೀವು ಅಂದ್ರೆ ಈ ಪ್ಲೇಸಿಂದ ಈ ಪ್ಲೇಸು ಇಷ್ಟು ಕಿಲೋಮೀಟರ್ ಐತೆ ಅಂತ ಹೇಳಿದ್ರೆ ನೀವು ಜೀರೋಗಳು ಹಾಕೋತಾ ಹೋಗ್ಬೇಕು. ಸೊ ಅದು ಕಷ್ಟ ಅದು. ಬಟ್ ಇದನ್ನ ಮಾನದಂಡವಾಗಿ ಬಳಕೆ ಮಾಡ್ಕೋದ್ರಿಂದ ನಮ್ಗೆ ಕ್ಯಾಲ್ಕುಲೇಷನ್ ಮಾಡೋಕೆ ಈಸಿ ಆಗುತ್ತೆ. ಸೊ ಹಿಂಗಾಗಿ ಲೈಟ್ ಇಯರ್ಸನ್ನು ನಾವು ಮೆಜರ್ಮೆಂಟ್ ಆಗಿ ಬಳಕೆ ಮಾಡ್ಬೋದು. ಓಕೆ, ಇದು ಇವತ್ತಿನ ಒಂದು ಕ್ಲಾಸು. ಥ್ಯಾಂಕ್ ಯು.